ಕರ್ನಾಟಕ ಅಗ್ರ ವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತಹ ವಿಚಾರ. ಇದನ್ನ ಮೊದಲಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ ಇಡೀ ರಾಜ್ಯದಾದ್ಯಂತ ಸಂಚಲನವನ್ನ ಉಂಟು ಮಾಡಿತ್ತು. ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ವೈದ್ಯರು ಸಿಕ್ಕಿಬಿದ್ರು ಅವರು ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಸ್ಟೋರಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಬಯಲು ಮಾಡ್ತಾ ಇದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆಯ ಕೇಸ್ ಈಗ ಪೊಲೀಸರ ಮುಂದೆ ಆರೋಪಿ ಡಾಕ್ಟರ್ ಚಂದನ್ ಬಲ್ಲಾಳ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಡಾಕ್ಟರ್ ಬಿಚ್ಚಿಟ್ಟಿರುವಂಥದ್ದು. ಡಾಕ್ಟರ್ ಚಂದನ್ ಬಲ್ಲಾಳ್ ತಪ್ಪೊಪ್ಪಿಗೆಯ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಹಾಗಾದ್ರೆ ಆ ಪ್ರತಿಯಲ್ಲಿ ಇರುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ಒಂದೊಂದಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಎಸ್, ಆತ ಹೇಳಿರೋದೇನು? ಹಣದ ಆಸೆಗೆ ಭ್ರೂಣ ಹತ್ಯೆ ಮಾಡಿದ್ದು ಹೌದು ಅಂತ ಆರೋಪಿ ವೈದ್ಯ ತಪ್ಪೊಪ್ಕೊಂಡಿದ್ದಾರೆ. ಭ್ರೂಣ ಹತ್ಯೆಗಾಗಿ ಆತ ಡಾಕ್ಟರ್ ತುಳಸಿರಾಮ್ ಎಂಬುವರ ಆಸ್ಪತ್ರೆಯನ್ನ ಖರೀದಿಸಿದ್ದ. ಆಸ್ಪತ್ರೆ ಖರೀದಿಸಿದ್ದೇ ಭ್ರೂಣ ಹತ್ಯೆಗಾಗಿ. ಡಾಕ್ಟರ್ ಚಂದನ್ ಈ ಮಾಹಿತಿಯನ್ನ ತನ್ನ ತಪ್ಪೊಪ್ಪಿಗೆ ಹೇಳಿದ್ದಾನೆ. ಆ ಖರೀದಿ ಬಳಿಕ ಅದಕ್ಕೆ ಮಾತಾ ಆಸ್ಪತ್ರೆ ಅಂತ ಹೆಸರಿಡ್ತಾನೆ. ಮಾತಾ ಆಸ್ಪತ್ರೆ ಎಲ್ಲಿ ಈ ಭ್ರೂಣ ಹತ್ಯೆ ನಡೀತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಾಕ್ಟರ್ ಚಂದನನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳು ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಆ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ನಿಮ್ಮ ಎದುರುಗಿಡ್ತಾ ಇದೆ. ಹಾಗಿದ್ರೆ ಯಾವ ರೀತಿಯಲ್ಲಿ ನಡೀತಾ ಇತ್ತು ಭ್ರೂಣ ಹತ್ಯೆ ಪ್ರಕರಣದ ಬಗ್ಗೆ ಸುವರ್ಣ ನ್ಯೂಸ್ ನಲ್ಲಿ ಇಂಚಿಂಚು ಮಾಹಿತಿ. ಮೈಸೂರಿನಲ್ಲಿ ಹಾಗಿದ್ರೆ ಹೇಗೆ ನಡೀತಾ ಇತ್ತು ಗೊತ್ತಾ ಭ್ರೂಣ ಪತ್ತೆ ಮತ್ತು ಹತ್ಯೆ? ಆಸ್ಪತ್ರೆಗೆ ಹೆಚ್ಚಿನ ಗರ್ಭಿಣಿಯರು ಬರ್ತಾ ಇದ್ದಿದ್ರಿಂದ ಸ್ಥಳವನ್ನ ಆರೋಪಿಗಳು ಬದಲಾಯಿಸಿದ್ರಂತೆ. ಮಾತಾ ಆಸ್ಪತ್ರೆಯಿಂದ ಮೈಸೂರಿನ ರಾಜ್ಕುಮಾರ್ ರಸ್ತೆಗೆ ಸ್ಥಳಾಂತರ ಆಗುತ್ತೆ ಬೇಡ? ಎಸ್, ನಿಜ. ರಾಜ್ಕುಮಾರ್ ರಸ್ತೆಯಲ್ಲಿ ಬಾಡಿಗೆ ಬಿಲ್ಡಿಂಗ್ ನಲ್ಲಿ ಈ ಗರ್ಭಪಾತ ಕೃತ್ಯವನ್ನ ಮಾಡ್ತಾ ಇದ್ರು. ಮಾತಾ ಆಸ್ಪತ್ರೆಯಿಂದ ಬೇಕಾದ ಔಷಧಿಯನ್ನ ಆರೋಪಿಗಳು ತರಿಸ್ಕೊಳ್ತಾರೆ. ವೈದ್ಯರ ಸೂಚನೆಯಂತೆ ಗರ್ಭಪಾತವನ್ನ ಮಾಡಿಸ್ತಾ ಇದ್ಲು ನರ್ಸ್ ಮಂಜುಳಾ. ನರ್ಸ್ ಮಂಜುಳಾ ಕುರಿತಾಗಿಯೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಟ್ಟಿದೆ. ಒಂದು ಗರ್ಭಪಾತ ಮಾಡಿಸೋದಿಕ್ಕೆ ಮಂಜುಳಾಗೆ 2,000 ರೂಪಾಯಿ ಫಿಕ್ಸ್ ಆಗಿತ್ತಂತೆ. ಗರ್ಭಪಾತಕ್ಕೂ ಮೊದಲು ಡಾಕ್ಟರ್ ನಿಸಾರ್ ಅಹಮದ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದ. ಪುಟ್ಟರಾಜು ಎಂಬಾತ ಕೂಡ ಗರ್ಭಪಾತಕ್ಕೆ ಮಹಿಳೆಯರನ್ನ ಕಳಿಸ್ತಾ ಇದ್ದ. ಕೆಲ ತಾಯಂದಿರು 6 ತಿಂಗಳ ಭ್ರೂಣವನ್ನ ತೆಗೆಸ್ತಾ ಇರೋದಾಗಿಯೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಭ್ರೂಣ ತೆಗೆಸಿದ ತಾಯಂದಿರು ಆ ಭ್ರೂಣದತ್ತ ಕಣ್ಣೆತ್ತಿಯೂ ನೋಡ್ತಾ ಇರ್ಲಿಲ್ವಂತೆ. ಪಾಪಿಗಳ ಕೈಗೆ ಸಿಕ್ಕ 6 ತಿಂಗಳ ಭ್ರೂಣಗಳು ಒದ್ದಾಡಿ ಸಾಯ್ತಾ ಇತ್ತು. ವಿಚಾರಣೆಯ ವೇಳೆ ಭ್ರೂಣ ಹತ್ಯೆ ಗ್ಯಾಂಗ್ನ ರಾಕ್ಷಸಿ ಕೃತ್ಯ ಏನಿದೆ ಅದು ಒಂದೊಂದಾಗೆ ಬಯಲಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆಯ ಪ್ರಕರಣ. ಈ ಕೇಸ್ನಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೋ ಅವರು ಒಂದೊಂದೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವರ ರಾಕ್ಷಸಿ ಪ್ರವೃತ್ತಿ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಖಂಡಿತ ವೀಣಾ. ಬೆಂಗಳೂರಿನ ಬೈಯಪ್ನಲ್ಲಿ ಪೊಲೀಸರು ಭ್ರೂಣ ಹತ್ಯೆ ಪ್ರಕರಣವನ್ನ ಭೇದಿಸ್ತಾರೆ. ಮದ್ರಾಸ್ ರೋಡ್ ಅಲ್ಲಿ ಆರೋಪಿಗಳನ್ನ ಪತ್ತೆ ಮಾಡ್ತಾರೆ. ಈ ಸಂಬಂಧ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಮೈಸೂರಿನ ಚಂದನ್ ಬಲ್ಲಾಳನ್ನ ಡಾಕ್ಟರ್ ಅನ್ನ ಬಂಧಿಸ್ತಾರೆ. ಬಂಧಿಸಿದ ನಂತರ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಹೋಗ್ತಾರೆ. ಮಂಡ್ಯದಲ್ಲಿ ಸ್ಕ್ಯಾನಿಂಗ್ ಮಾಡಿದ ನಂತರ ಮೈಸೂರಿನ ಮಾತಾ ಆಸ್ಪತ್ರೆಯಲ್ಲಿ ಎಲ್ಲಾ ಭ್ರೂಣಗಳನ್ನ ಗರ್ಭಪಾತ ಮಾಡ್ಲಾಗ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ಚಂದನ್ ಬಲ್ಲಾಳ ಮತ್ತೆ ಅವರ ಪತ್ನಿ ಏನಿದ್ದಾರೆ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಮೊದಲು ಆತ ಈಗ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ಚಂದನ್ ಬಲ್ಲಾಳ್ ಹೇಳಿಕೆ ಪ್ರಕಾರ ತುಳಸಿರಾಮ್ನಿಂದ ನಾನು ಆಸ್ಪತ್ರೆಯನ್ನ ಖರೀದಿ ಮಾಡಿ ಮಾತಾ ಆಸ್ಪತ್ರೆ ಅಂತ ಇರ್ತೀನಿ, ಅಲ್ಲಿ ನಾನು ಆಸ್ಪತ್ರೆ ಮತ್ತೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಬಂದ ಹಣವೆಲ್ಲ ಸಹ ಹೋಗ್ತಾ ಇರುತ್ತೆ. ಹೀಗಾಗಿ ಅಡ್ಡದಾರಿಯನ್ನ ಹಿಡಿದು ಹೇಗಾದ್ರೂ ಹಣ ಮಾಡ್ಬೇಕು ಅನ್ನೋದು ಕಾರಣಕ್ಕಾಗಿ ಈ ದಾರಿಯನ್ನ ಹಿಡಿದೆ, ಗರ್ಭಪಾತ ದಾರಿಯನ್ನ ಹಿಡಿದೆ ಅಂತ ಹೇಳಿ ಪೊಲೀಸರ ಮುಂದೆ ಭ್ರೂಣ ಹತ್ಯೆ ಮಾಡಿರ್ತಕ್ಕಂಥ ಚಂದನ್ ಬಲ್ಲಾಳ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ತುಳಸಿರಾಮ್ ಏನಿದ್ದಾನೆ, ತಮಿಳುನಾಡು ಮೂಲದ ತುಳಸಿರಾಮ್ ಡಾಕ್ಟರ್ ಇರ್ತಾನೆ, ಆತನಿಂದ
ಶಿವನಂಜೇಗೌಡ ಮತ್ತೆ ಸುನಂದ ದಂಪತಿ ಪರಿಚಯ ಆಗುತ್ತೆ. ಇವರು ವೀರೇಶ್ ಅನ್ನ ಬಳಸ್ಕೊಂಡು ಬೆಂಗಳೂರಿಂದ ಕರ್ಕೊಂಡ್ ಬರ್ತಾ ಇದ್ದಂತಹ ಗರ್ಭಿಣಿಯನ್ನ ಮಂಡ್ಯದಲ್ಲಿ ಸ್ಕ್ಯಾನಿಂಗ್ ಮಾಡಿ ಅವ್ರು ಗರ್ಭಪಾತ ಹೆಣ್ಣು ಮಗು ಅಂತ ಗೊತ್ತಾದ್ರೆ ಗರ್ಭಪಾತ ಮಾಡಿಸ್ತಾರೆ ಅನ್ನೋ ಗೊತ್ತಾದ್ರೆ ಅವರನ್ನ ಮಾತಾ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾ ಇದ್ರು. ಇಲ್ಲಿ 20,000-25,000 ಕಮಿಷನ್ ಕೊಡ್ತಾರೆ ಅಂತ ಹೇಳಿ ನಾನು ಅದಕ್ಕಾಗಿ ಒಪ್ಕೊಂಡೆ ಅಂತ ಹೇಳಿ ಚಂದನ್ ಬಲ್ಲಾಳ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಹೆಚ್ಚಿನ ಗರ್ಭಿಣಿಯರು ಬರ್ತಾ ಇದ್ರಿಂದ ಆ ಆಸ್ಪತ್ರೆಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾದ್ರು ಮಾತಾ ಆಸ್ಪತ್ರೆಯಲ್ಲಿ ಮಾಡಿದ್ರೆ ಅದು ಪೊಲೀಸರಿಗೆ ಗೊತ್ತಾಗುತ್ತೆ, ನಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿ ಮೈಸೂರಿನ ರಾಜ್ಕುಮಾರ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಬಾಡಿಗೆ ತೆಗೆದುಕೊಂಡು ಗರ್ಭಪಾತ ಮಾಡ್ತಾ ಇರ್ತಾರೆ. ಒಂದು ಗರ್ಭಪಾತಕ್ಕೆ 20,000-25,000 ಸಿಗ್ತಾ ಇರುತ್ತೆ. ನರ್ಸ್ ಮಂಜುಳಾನ ಹೇಳಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪಡೆದಿರ್ತಕ್ಕಂಥದ್ದು. ನರ್ಸ್ ಮಂಜುಳಾ ಹೇಳೋ ಪ್ರಕಾರ 6 ತಿಂಗಳು ಇದ್ರೂ ಸಹ ಅಂತ ಮಗುವನ್ನು ಸಹ ತೆಗೆಸ್ತಾ ಇದ್ರು. ತಾಯಂದಿರು ಎಷ್ಟು ಕ್ರೂರಿಯಾಗಿದ್ರು ಅಂದ್ರೆ ಆ ಮಗುವನ್ನ ಗರ್ಭಪಾತ ಮಾಡಿ ಅಲ್ಲಿ ಬಿಸಾಕಿದ್ರೆ ಅದನ್ನ ಮುಖವನ್ನು ಸಹ ನೋಡ್ತಾ ಇರಲಿಲ್ಲ. 2 ನಿಮಿಷ ಒದ್ದಾಡಿ ಮಗು ಸಾಯ್ತಾ ಇತ್ತು. ಅಂತ ಕ್ರೂರಿಯಾಗಿ ನಡ್ಕೊಂತಾ ಇದ್ರು ಅಂತೇಳಿ ಮಂಜುಳಾ ಸಹ ಇದೇ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಗರ್ಭಪಾತಕ್ಕೆ ಮೊದಲು ನಿಸಾರ್ ಅಹಮದ್ ಅಂತ ಒಬ್ಬ ಡಾಕ್ಟರ್ನ ನಾನು ಇಟ್ಕೊಂಡಿದ್ದೆ, ಹೀಗಾಗಿ ಆತ ಎಲ್ಲಾ ಪರೀಕ್ಷೆ ನಡೆಸ್ತಾ ಇದ್ದ ಅಂತ ಹೇಳಿ ಚಂದನ್ ಬಲ್ಲಾಳ್ ಹೇಳಿಕೆ ಕೊಡ್ತಾರೆ. ಮತ್ತೆ ಆ ನಿಸಾರ್ ಅಹಮದ್ ಗರ್ಭಪಾತ ನಂತರ 2 ದಿನ ಅವರನ್ನ ಕೇರ್ ಟೇಕ್ ಮಾಡಿ ಅದೇ ಆಸ್ಪತ್ರೆಯಲ್ಲಿ ನಂತರ ಮೆಡಿಸಿನ್ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದ ಅಂತ ಹೇಳಿ ಬೈಯಪ್ಪನಹಳ್ಳಿ ಪೊಲೀಸರು ಮೊದಲು ಆತನನ್ನ ಹೇಳಿಕೆ ಪಡೆದಾಗ ಚಂದನ್ ಬಲ್ಲಾಳ್ ಹೇಳಿಕೆ ಪಡೆದಾಗ ಆತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಹೇಗಾಗುತ್ತೆ ಅನ್ನೋದನ್ನ ಬಲ್ಲಾಳ್ ತಿಳ್ಕೊಂತಾನೆ. ದಿನಪತ್ರಿಕೆ ಮಾಧ್ಯಮಗಳಲ್ಲಿ ನಾನು ನೋಡಿ ಇಲ್ಲಿ ಗರ್ಭಪಾತದ ಬಗ್ಗೆ ಮತ್ತೆ ಭ್ರೂಣ ಹತ್ಯೆ ಬಗ್ಗೆ ತಿಳ್ಕೊಂತೀನಿ. ನಂತರ ಕೇಸ್ ಆಗಿದೆ ಅಂತ ಗೊತ್ತಾಗುತ್ತೆ, ನಾವು ತಲೆಮರೆಸ್ಕೊಂತೀವಿ. ಸ್ಕ್ಯಾನಿಂಗ್ ಮಿಷಿನ್ ಅಲ್ಲಿದ್ದಂತಹ ಎಲ್ಲಾ ವಸ್ತುಗಳೇನಿದ್ದಾವೆ ಆ ಮಾತಾ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ತಂದು ನಾವು ಬಿಸಾಡಿರ್ತೀವಿ. ನಂತರ ಪೊಲೀಸು ನಮ್ಮನ್ನ ಹುಡುಕಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮಾತಾ ಆಸ್ಪತ್ರೆ ಬರ್ತಾರೆ, ಮೈಸೂರಿನಲ್ಲಿ ಎಲ್ಲ ಹುಡುಕಾಟ ಮಾಡ್ತಾರೆ, ನಮ್ಮ ಸಂಬಂಧಿಕರನ್ನ ಎಲ್ಲ ಹುಡುಕಾಟ ಮಾಡ್ತಾರೆ. ನಾವು ಸಿಗೋದಿಲ್ಲ. ಕೊನೆಗೆ ಶ್ರೀರಂಗಪಟ್ಟಣದಲ್ಲಿ ನಾನು ನನ್ನ ಪತ್ನಿ ಏನಿರ್ತೀವಿ ಅಂತ ಹೇಳಿ ಅಲ್ಲಿಗೆ ಬಂದು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಚಂದನ್ ಬಲ್ಲಾಳು ಮೊದಲು ಅರೆಸ್ಟ್ ಆದ ನಂತರ ಬೈಯಪ್ಪನಹಳ್ಳಿ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಚಂದನ್ ಬಲ್ಲಾಳ್ ಏನಿದ್ದಾನೆ ಈತ ಭಾರಿ ಕ್ರೂರಿಯಾಗಿರ್ತಕ್ಕಂಥದ್ದು. ಹಣದ ಆಸೆಗೆ ಬೇಗ ಹಣ ಮಾಡ್ಬೇಕು ಅನ್ನೋ ದುರುದ್ದೇಶದಿಂದ ಮಹಿಳೆಯರ ಗರ್ಭಪಾತ ಮಾಡಿಸಿರ್ತಕ್ಕಂಥದ್ದು. ಎಸ್ ಆತನೇ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಕಿರಣ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.